ಅಪ್ಪ ಸದ್ಯ ನನ್ನ ಮಗಳು ಜೀವನ ಈಗನ ಒಸಿ ಸುರೋಯ್ತಲ್ಲ, ಸಾಕ್ಬಿಡು. ನಾನೇ ಹಂಗಿದ್ರು ಪರವಾಗಿಲ್ಲ, ನನ್ನ ಮಗಳು ಸಂದಕ್ಕಿದ್ ಬಿಡ್ಬೇಕಪ್ಪ ನನಗಂತನ್ವೆ. ಅಂತೂ ಸಾವ್ಕತಿ ಆಗೋ ಹೋಗ್ಬಿಟ್ಲು ನನ್ನ ಮಗಳಂತನೂ. ಈಗ ಸಾವುಕಾರನೂ ನಾನು ಹೇಳಿದ ಮಾತೆ ನೀನು ಕೇಳ್ಕೊಂಡು ಮುಚ್ಕೊಂಡು ಬಿದ್ದಿರ್ತಾನೆ ಅಷ್ಟೇ ನೀನಿಯ. ಶಾರದಿ ಸಾಧಿಸ್ಬಿಟ್ಟೆ ಕಣೆ ಶಾರದಿ, ನೀನು ಯಾರನ್ನೂ ಹಿಡಿಯೋಕ್ಕಾಗಿಲ್ಲ. ಆ ಚಿಕ್ಕ ಸಾವುಕಾರನೂ ಎಂಟೊಂಡ್ಬಿಟ್ಬಿಟ್ಟು ತಿಕ್ಲಾಗ್ಬಿಟ್ಟವನಿ, ಕುಡ್ಕೊಂಡು ಊರು ತುಂಬ ಓಡಾಡ್ಕೊಂಡ್ಬಿಟ್ಟು ಬಿದ್ದವನಿ. ಇನ್ನೇನು ಅವನ ಆಸ್ತಿನೂ ನನ್ನ ಮಗಳಿಗೆ ಸೇರ್ತದ ನಾಳೆ. ಅವ್ನಿಗೆ ಹಂಗೆ ಸಂದ ಕುಡಿಯೋದು ಕಲಿಸ್ಬಿಟ್ರೆ ಕುಡ್ದು 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 ಬುಡ್ನಾಸ್ನಾಗೋಗ್ಬಿಡ್ತಾನೆ. ಆಸ್ತಿ ಪಾಸ್ತಿ ಎಲ್ಲ ನನ್ನ ಅಳಿಯ ನನ್ನ ಮಗಳಿಗೆ ಸಿಕ್ಬಿಡ್ತದೆ. ಇಬ್ಬರು ಆರಾಮಾಗಿರ್ತಾರೆ. ಇನ್ನು ಯಾವುದೇ ತಾಪತ್ರಯ ತಂಟೆ ಗೇಂಟೆ ಏನೂ ಇಲ್ಲ. ಇನ್ನು ಮೇಲೆ ಆರಾಮಾಗಿ ಇದ್ಬಿಡ್ತೀನಿ ನಾನಂತೂ. ಶಾರದಿ ವಾ ಬಾಕಾ, ಏನು ಮಾಡ್ತಾ ಇದೀಯಾ? ಒಸಿ ಸೊಪ್ಪಿತ್ತು, ಸೊಪ್ಪನ್ನ ಬಿಡ್ಸನಿ ಅಂತ ಹೇಳ್ಬಿಟ್ಟು ಕುಂತ್ಕೊಂಡಿದ್ದೀನಿ ಕಣಕ್ಕ. ಇನ್ನೇನು ಸೊಪ್ಪಿನ ಗಿಪ್ಪಿನ ಸಾರು ಮಾಡೋಣ. ಆಗ್ಲೇ ಟೇಮ್ ಆಯ್ತಲ್ಲ, ಆಗ್ಲೇ ನೋಡು ನೆತ್ತಿ ಮ್ಯಾಗ ಬಂದೈ ಸೂರ್ಯ. ಒಸಿ ರಾತ್ರಿ ಒಸಿ ಉಳಿದಿತ್ತು ಸಾರಿಗೆ, ಅದೇನೇನು ಇರಲಿ ಅಂತ ಮುದ್ದೆ ಮಾಡಿಬಿಟ್ಟು ತಿಂದ್ವಿ. ಇವಾಗ ಬೇಕಲ್ಲ ಮಧ್ಯಾಹ್ನಕ್ಕೆ. ಹ್ಞೂ ಹ್ಞೂ ಹಂಗ ಬಿಡು, ಮಗಳನ್ನಂತೂ ಒಳ್ಳೆ ಮನೆ ಸೇರಿಸ್ಬಿಟ್ಟೆ. ಹಂಗಾಡಿ ಹಿಂಗಾಡಿ ಎಲ್ಲನೂ ಮಾಡಿ ಇನ್ನೇನು ತ್ಯಾಪತ್ರ ಇಲ್ಲ. ಓ ಕಣಕ, ಏನು ತಾಪತ್ರ ಏನೂ ಇಲ್ಲ, ಏನೂ ಇಲ್ಲ ಕಣಕ. ಏನೋ ನಾನು ಭಾಳಂತೂ ಹಾಳಾಗೋಯ್ತು ನನ್ನ ಮಗಳು ಭಾಳ ಇನ್ ಮೇಲೆ ಸಂದಕ್ಕಿರ್ಲಿ ಕಣಕ. ನಾವೇನಕ್ಕ ಹಿಂಗೆ ಬಡವರು ಅಂದರೆ ಜೀವನ ಪೂರ್ತಿ ಬಡವರಾಗೇನಿಯ ಇದು ಮಾಡ್ಬೇಕೇನು? ಹೆಂಗೋ ನನಗೆ ಸಾವುಕಾರ ನೀನಿಯ ನಮ್ಮ ಬೀಗರು ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ. ಈ ನಡುವೆ ನೀನಿಯ ಗೊತ್ತಾಗಿದ್ದು ಎಲ್ಲ ಮದುವೆ ಆದಮೇಲೆ ನೀನಿಯ. ಹೆಂಗೋ ಸಂದಕ್ಕಿರ್ಲಿ ಬಿಡಕ್ಕ, ನನ್ನ ಮಗಳು ಸಂದಕ್ಕಿರೋದೇ ನನಗೆ ಮುಖ್ಯ. ನೀನು ಇನ್ನೊಬ್ಬ ಮಗಳ ಬಗ್ಗೆ ಏನು ಯೋಚನೆ ಮಾಡೋಕ್ಕಿಲ್ವೇನು? ಇನ್ನೊಬ್ಳವಳಲ್ಲ ಡಾಕ್ಟ್ರು, ಅವಳು ನಮ್ಮ ಮಗಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತದೆ ಕಣಕ್ಕ. ನಮ್ಮ ಜೀವನಕ್ಕೆ ನೀ ಕೊಳ್ಳಿಕ್ ಬಿಡ್ತಾಳೆ ಅಂತವಳು. ಊರಿಗೆ ಉಪ್ಕಾರಿ ಮನೆಗೆ ಮಾರಿ ಅನ್ನಂಗೆ. ಅಯ್ಯೋಯ್ಯಪ್ಪ ಏನು ನಿಗ್ರಾಡ್ತಾಳೆ ಅವಳು ಅಂದರೆ. ನನಗಂತೂ ಅವಳು ನನ್ನ ಮಗಳಾಗ ನನ್ನ ಹೊಟ್ಟೆಗೆ ಯಾಕಪ್ಪ ಹುಟ್ಟಿದ್ಲು ಅಂತ ಅನ್ಕೊಬಿಟ್ಟೆ. ಬಿಡು, ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ ಇವಾಗ. ನಮ್ಮನೇನಿಯ ಮನೆಯಿಂದ ಈಚೆ ಕಡೆ ಹಾಕೋದು ಕೇಳ್ತೀಯ ಕಣಕ್ಕ. ದುಡ್ಡು ಕಾಸು ಹೋಯ್ತಿ ಅಂತ ಹೇಳ್ಬಿಟ್ರೆ ಅಯ್ಯೋಯ್ಯಪ್ಪ ನಾವು ಯಾರು ಗೆಪ್ತಿನೇ ಬರೋಕ್ಕಿಲ್ಲ ಬಿಡು. ಅವಳು ಮಾಡಿರೋ ಕರ್ಮಕ್ಕೆ ಅವಳು ಒಯ್ತಾಳೆ ಬಿಡು. ಅದಕ್ಕೆ ಮದುವೆ ಏನು ಆಗದಿದ್ದಂಗೆ ಬಿದ್ದಿರೋದಿಲ್ಲ ನಿನಗೆ. ಏನ ಮಾಡ್ಕೊಂಡಿ ಕಣಕ್ಕ, ನನಗೂ ನನ್ನ ಮಗಳು ಅಲ್ಲ, ನನ್ನ ಅವ್ರ ಅಮ್ಮನೂ ಅಲ್ಲ, ಬುಟ್ಟಾಕ್ಬಿಟ್ಟಿದ್ದೀನಿ. ಹೌದೇನು ಬಿಡು, ಏನು ಮಾಡೋಕ್ಕಾಯ್ತದೆ. ಆದರೆ ನಮಗೆಲ್ಲ ಕಣಮ್ಮ, ಎಲ್ಲನೂ ಔಷಧಿ ಕೊಟ್ಟು ಎಲ್ಲ ಮಾಡಿ ಸಂದಕ್ಕೆ ನೋಡ್ಕೊತಾಳೆ. ಮದುವೆನಂತೆ ಅವಳದು. ಮದುವೆ ಹೌದೇ? ಯಾರಂತೆ ಹುಡುಗ? ಏನು ಸಂದಕ್ಕಿರೋರಿಗೆ ಕೊಟ್ಟು ಮಾಡ್ತಾವ್ರು ಏನಂತೆ? ವಾ, ನಿಂಗೆ ವಿಷಯನೇ ಗೊತ್ತಿಲ್ವೇನು ಮತ್ತೆ? ಇಲ್ಲ ಕಣಕ್ಕ, ಏನು ವಿಷಯ? ನಿನ್ನ ಸಾವುಕಾರನ ಮಗ ಚಿಕ್ಕ ಸಾವುಕಾರ ಇಲ್ವೇ? ಚಿಕ್ಕ ಸಾವುಕಾರನ ಜೊತೆ ನೀನು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮನೆ ಮಂದಿ ಎಲ್ಲ ಪೊದ್ದಿ ಮನೆ ಕುಂತ್ಕೊಂಡು ಹುಡುಗಿ ನಿನ್ನ ಮಗಳು ಅವ್ರ ಅಮ್ಮ ಎಲ್ಲನೂ ಕುಂತ್ಕೊಂಡು ಮಾತಾಡ್ತಾ ಕೂತವ್ರು ನೋಡೋಗು. ಏನಕ್ಕ ಹೇಳ್ತಾ ಇದೀಯ ನೀನು? ನಿಜ ಹೇಳ್ತಾ ಇದೀಯನಕ್ಕ ನೀನು? ನಾನು ಯಾಕಕ್ಕ ಸುಳ್ಳು ಹೇಳ್ಬಿಟ್ಟು ನನಗೇನು ಬರ್ತದೆ? ಈಗ ಏನು ಇಸ್ಕೊಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ಪೊದ್ದಿ ಮಂತಕ್ಕೆ ಹೋಗಿ ಪಾಕ್ಲಾಗ ನಿಂತ್ಕೊಂಡು ಕೇಳಿಸ್ಕೊಂಡೆ. ಮದುವೆದು ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾ ಇದ್ರು. ನಾನು ಹೌದಾ ಯಾರು ಮದುವೆನಪ್ಪ ಅಂತ ನೋಡಿದ್ರೆ ಹಂಗೆ ಚಿಕ್ಕ ಸಾವುಕಾರನ ಜೊತೆ ಮದುವೆ ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು. ಇವತ್ತೇನೋ ಹೋಗಿ ಅವ್ರ ಮನೆಗೆ ಸಾವುಕಾರ ಮನೆಗೇನೋ ಎಲ್ಲ ಮಾತುಕತೆ ಮುಗಿಸ್ಕೊಂಡೇನೋ ಗೊತ್ತಾರಂತೆ. ಅದಕ್ಕೂ ಮುಂಚೆ ಹುಡುಗ ಹುಡುಗಿ ಒಂದ್ಕಿತ ಮಾತಾಡಿ ಏನೋ ನಿರ್ಧಾರ ಮಾಡ್ಕೊತಾರಂತೆ. ಅಂತೂ ಇಂತೂ ನನಗೇನೋ ಅನ್ನಿಸ್ತದೆ ಮಾಡಾಕ್ತಾರೆ, ಈ ತಿಂಗ್ಳಾಗೇನಿಯ ಮಾಡಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಹೆಂಗೋ ಬಿಡು, ನೀನು ಅದೃಷ್ಟ ಓದಿ ಏನು ಕಥೆಯೋ ಗೊತ್ತಿಲ್ಲ. ಇಬ್ಬರು ಹೆಣ್ಮಕ್ಳು ಆ ಸಾವುಕಾರನ ಮನೆಯ ಸೇರಿದ್ರು. ಈಗ ನಿನ್ನ ಮಗಳು ಅವಳಲ್ಲ ಇವಾಗ ಆಶಿಗಿನ್ನೂ ಉಷಾ ಭಾಳ ಸಂದಕ್ಕಿತ್ತಾಳೆ. ಆಸ್ತಿ ಪಾಸ್ತಿ ಎಲ್ಲ ಜೋರಾಗೈತೆ, ಅದು ಬೇರೆ ಕೊಟ್ರು ಕೇಳಬೇಕೆ. ಇನ್ನು ನಿಮ್ಮ ಆಶಂಗಿನ ಉಷಾ ಸಂದಕ್ಕಿತ್ತಾಳೆ ಬಿಡಕ್ಕ. ಅಯ್ಯೋ ಮನ್ಯಾಳು ಬಿತ್ರಿ ಅವಳಲ್ಲ ಅವಳು ಇಕ್ಕಿದ ಕಡೆ ಎಲ್ಲ ಕಾಲಿಕ್ಕಿದ ಕಡೆ ಎಲ್ಲ ನನಗೆ ವಕ್ರನೇನಿಯ ನನಗೂ ನನ್ನ ಮಗಳಿಗೆ. ಆ ಉಷಾ ಏನು ಕರ ಬತ್ತೋಳ ಕಣಕ್ಕ, ಅವಳಿಂದ ನನಗೆಲ್ಲೂ ನೆಮ್ಮದಿ ಇಲ್ಲ. ಅಲ್ಲನ ನನ್ನ ಮಗಳು ಇನ್ನು ಮೇಲೆ ನೆಮ್ಮದಿಯಾಗಿರ್ತಾಳೆ ಅಂತ ಅನ್ಕೊಂಡ್ರೆ ಮಕ ಮುಚ್ಚ ನೆಮ್ಮದಿ ಅನ್ನೋದೇನೇ ಇಲ್ವಲ್ಲ ನನ್ನ ಮಗಳಿಗೆ. ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ. ನಿಜವಾಗೂ ಮದುವೆ ಆಗೋಗ್ಬಿಡ್ತದೆ ಕಂಗಾರೆ. ದೇವ್ರಣೆಗೂ ಆಯ್ತದೆ ಮದುವೆ. ಬೇಕಾದ್ರೆ ಒಂದ್ಕಿತ ವಿಚಾರಿಸಿ ನೋಡೋಗಿ ನೀನೇನೇನಿಯ. ನನ್ನ ಪ್ರಕಾರ ಇವತ್ತು ಹೋಗಿ ಮಾತಾಡ್ತಾರೆ ಅನ್ನಿಸ್ತದೆ. ನೀವೇ ಹೋಗ್ಬಿಟ್ಟು ಒಂದ್ಕಿತ ನೋಡು ಮನೆಯಾಗೆ ಎಲ್ಲ ಮಾತು ಗೀತು ಎಲ್ಲನೂ ಮಾತಾಡ್ತಾ ಇರ್ತಾರೆ. ಅಯ್ಯೋ ಹೋಗತ್ತ, ನನಗೆ ಹೀಗೆ ತಾನೇ ಕೂತ್ಕೊಂಡು ಅನ್ಕೋತಾ ಇದ್ದೆ ಕಣಕ್ಕ. ಎಲ್ಲ ಸಮಸ್ಯೆ ಬಗೆಹರಿತು, ನನ್ನ ಮಗಳು ಇನ್ನು ನೆಮ್ಮದಿಯಾಗಿತ್ತಾಳೆ. ಇನ್ನು ಯಾವುದು ತಂಟೆ ತಾಪತ್ರ ಇಲ್ಲ. ನಾನು ಇನ್ನು ಯಾಕೆ ಯೋಚನೆ ಮಾಡಬೇಕು? ಇನ್ನು ನೆಮ್ಮದಿಯಾಗಿರೋಣ ಉಣ್ಕೊಂಡು ತಿನ್ಕೊಂಡು ಅಂತ ಹೇಳ್ಬಿಟ್ಟು ಭಾಳ ಆಸೆಗಿದ್ದೆ ಕಣಕ್ಕೋ, ಭಾಳ ಆಸೆಗಿದ್ದೆ. ಇವಾಗ ನೋಡಿದ್ರೆ ಹಿಂಗಾಯ್ತಲ್ಲ. ಆ ಮನೆಯಾಳಿ ಅವಳೇನು ಸಾಮಾನ್ಯ ಅನ್ಕೊಬಿಟ್ರ ಉಷುನ್ನ. ಅಯ್ಯೋ ಕತರ್ನಾಕದು. ಏನು ಮಾಡೋದು ನಮ್ಮದು ನೋಡಿದ್ರೆ ಪೆದದು ಆಸೆ. ಏನು ಹೇಳೋದು ಏನು ಮಾಡೋದು ಅಕ್ಕ? ನಾನು ಏನಾರ ಒಂದು ಮಾಡ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದ್ಕೊಳ್ಳೋಷ್ಟೊತ್ತಿಗೆ ಆಗಲೇ ಇನ್ನೊಂದು ತಲೆ ಮೇಲೆ ಬಂದು ಕುಂತಿರ್ತದಲ್ಲ. ಏನು ಮಾಡೋದು ಕಣಕ್ಕ?
ಅಯ್ಯನಿ ಇದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ಬಿಡು, ಸಂದಾಕಿರ್ತಾರ ಅವರೇ ನೀನಿಯ. ನೀನು ಅದಕ್ಕೆಲ್ಲ ಮಕ್ಳ ಬಗ್ಗೆ ಎಲ್ಲ ಚಿಂತೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದೆ. ಹೆಂಗೋ ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಅಕ್ಕ ತಂಗಿಯರ್ ಇದ್ದಂಗೆ ಇದ್ಕೊಂಡು ಹೋಯ್ತಾರ ಬಿಡು. ಒಂದೇ ಹೊಟ್ಟೆ ಗುಟ್ಟಿರಲ್ವಾ? ಹೆಂಗೋ ನಿಂಗೆ ಇನ್ನೂ ಅನುಕೂಲ ಆದಂಗೆ ಅಲ್ವೇ? ಹೆಂಗೋ ಈ ಮಗಳು ಆ ಮಗಳು ಚೆನ್ನಾಗಿದ್ರೆ ಏನಮ್ಮ, ಏನು ಭೇದ ಭಾವ ಇಲ್ಲ. ಬೇರೆ ಯಾರೋ ಬಂದರೆ ಕಿತ್ತಾಟ. ಇವಳೇ ಹೋದ್ರೆ ನಿನ್ನ ಮಗಳೇ ಹೋದ್ರೆ ಏನು ಕಿತ್ತಾಟ? ಸಂದಾಕಿರ್ತಾರೆ ಬಿಡು, ಹೊಂದ್ಕೊಂಡು ಹೋಯ್ತಾರೆ. ಈ ಮುದುಕಿಗೆ ಏನು ಗೊತ್ತು? ಆ ಉಷಾ ಬಂದರೆ ಏನಾರ ಕಿರಿಕ್ ಮಾಡಲಿಲ್ಲ ಅಂದರೆ ಸುಮ್ಕೆನೇ ಇರೋಕ್ಕಿಲ್ಲ ಅಂತ. ಈ ಮನೆಯೊಳಗೆ ತಾನೇ ಏನು ಗೊತ್ತು? ಏನು ಮಾಡೋದಪ್ಪ? ಅಯ್ಯೋ, ಆದರೆ ಆಗಲಿ ಬಿಡು. ನನ್ನ ಅಳಿಯ ಅವನಲ್ಲ, ನನ್ನ ಅಳಿಯ ಭಾಳ ಬುದ್ಧಿವಂತ. ಕೋಟಿ ಕೋಟಿ ಸಂಪಾದನೆ ಮಾಡಿ ಹಿಂದಕ್ಕಾಗ್ತಾನೆ. ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಆಗಲಿ ನೀನು ಎಲ್ಲನೂ ತೀರ್ಮಾನ ನೀನೇ ಮಾಡ್ಬಿಟ್ಟವನಿ. ಫ್ಯಾಕ್ಟ್ರಿ ಕಟ್ಕೊಳಕ್ಕೆ ಎಲ್ಲನೂ. ಆ ದಡ್ ನನ್ನ ಮಗನ ಕಟ್ಕೊಂಡು ಅವಳು ತಾನೇ ಏನು ಮಾಡಂಗವಳು ಬಾ. ಏನೋ ಬಲವಂತ ಗಿಲ್ವಂತ ಮದುವೆಗೆ ಒಪ್ಕೊಂಡಿತ್ತಾಳ ಅಷ್ಟೇ. ನೀನು ಆ ದಡ್ ಬಡೆತದನ್ನು ಕಟ್ಕೊಂಡು ನಿನ್ನ ಜೀವನ ಮಾಡೋಕ್ಕಾಯ್ತದ? ಎಲ್ಲ ಒಂದೇ ಕಿತ್ತ ಮುಳುಗಿಸ್ ತೇಲ್ಸ್ಕೊಂಡು ಬರ್ತಾನೆ. ಮೊದಲೇ 420 ನನ್ನ ಮಗ ಕಣಕ. ಕುಡಿಯ ಮಾಡ ಹುಡುಗಿಯರ್ ಸವಾಸ. ಆ ಸಾವುಕಾರನ ಮಗಂಗೆ ಮೈ ತುಂಬ್ಕೊಬಿಟ್ಟೈತೆ ಎಲ್ಲ ಅಭ್ಯಾಸಗಳೂ. ಇವಾಗ ಇವಳನ್ನ ಮದುವೆ ಮಾಡ್ಕೊಂಡು ಇವಳನ್ನ ನೆಮ್ಮದಿಗೆ ಹಾಕ್ಬಿಡ್ತಾನೆ. ಇವಳು ಒಂದು 4 ದಿನ ಇತ್ತಾಳೆ, ಆಮೇಲೆ ಅವಳು ಓಡಾಯ್ತಾಳೆ ಅಷ್ಟೇ. ಅವ್ನು ಕಾಟ ತಡ್ಕೊಳಕ್ಕಾಗ್ದಂಗೆ. ಈಗ ಮಮತಿ ಮಗಳು ಓಡಾಗ್ಲಿಲ್ವೇ? ಅಷ್ಟೇ ನೀನು ಇವಳು ಓಡಾಗೋದು. ಏನಾರ ಮಾಡ್ಕೊಂಡ್ಲಿ ಬಿಡಕ್ಕ, ನನಗೆ ಯಾಕೆ? ಸರಿ ಕಣಕ್ಕ, ನಾನು ಸೊಪ್ಪಿನ ಸಾರು ಇಕ್ಕಬೇಕು. ಬಿರ್ಬಿರ್ನ ಸೊಪ್ಪು ಬಿಡಿಸ್ಕೊಂಡು ಒಯ್ತೀನಿ ಕಡಕ್ಕ. ಮಾಡ್ಕೊ ಹೋಗಮ್ಮ. ಸುಮ್ಮನೆ ಯಾಕೆ? ನಾನು ಒಯ್ತೀನಿ. ದನಗಳು ಬಿಟ್ಬಿಟ್ಟು ಬಂದಿದ್ದೀನಿ. ಏನು ಮಾಡೋದು ಇವಾಗ? ನನಗೆ ದಿಕ್ಕೇ ತೋಚ್ತಿಲ್ವಲ್ಲ. ಅಯ್ಯೋ ದೇವ್ರೆ, ಹೀಗೇನು ಅವಳು ಮದುವೆ ಮಾಡ್ಕೊಂಡ್ರೆ ನನ್ನ ಮಗಳಿಗೆ ಏನಾರ ಒಂದೊಂದು ಕಿರಿ ಕೊಟ್ಬಿಟ್ಟು ಅಯ್ಯೋ ಅಯ್ಯೋ ಅನ್ನಿಸ್ತಿರ್ತಾಳಲ್ಲ. ಈ ಮದುವೆ ಆಗಬಾರ್ದಲ್ಲ, ಹೆಂಗನ ಈ ಮದುವೆ ನಿಲ್ಲಿಸ್ಬೇಕಲ್ಲ. ಏನು ಮಾಡಲಿ? ಈ ನನ್ನ ಮಗಳು ಫೋನ್ ಎತ್ತಾ ಇಲ್ವಲ್ಲ. ಎತ್ತೇ ಲೋಪರು, ಎಲ್ಲ ಕಿತ್ಯ ಫೋನ. ಅಯ್ಯೋ, ಫೋನ್ ಎತ್ತುತ್ತಿಲ್ಲ ಇವಳು. ಬ್ಯಾರೆ ಟೈಮಾಗೆ ಒತ್ಕೊಂಡು ಬಿದ್ದಿತ್ತಾಳೆ. ಬೇಕು ಅಂದಾಗೆ ನೀ ಎತ್ತಕ್ಕಿಲ್ಲ ಇವಳು. ಲೇ ಶಾರದಿ, ಸೊಪ್ಪು ಬಿಡಿಸ್ಕೊಂಡು ಕುಂತಿದ್ಯಲ್ಲೇ ನೀನು. ಸೊಪ್ಪಿನ ಸಾರು ಮಾಡ್ಬೇಡ, ಒಂದು ಕೋಳಿ ಕಟ್ ಪಣಿಸ್ಕೊಬಿಟ್ಟು ಬರ್ತೀನಿ. ಕೋಳಿ ಸಾರು ಮಾಡು. ಅವಳು ಇನ್ನೂ ಮಗಳು ಮನೆ ಕರೆದ್ಬಿಟ್ಟು ಊಟ ಗಿಟ್ಟ ಹಾಕನಿ. ನನಗೂ ನಾಲ್ಗೆ ಯಾಕೋ ಪಿಟ ಪಿಟ ಅಂತ ಐತೆ. ನಿನ್ ಜನ್ಮಕ್ಕೆ ಬರೀ ತಿನ್ನೋದು 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 ಅಂತ ನೋಡು. ಅದು ಬಿಟ್ಬಿಟ್ಟು ಇನ್ನೇನು ನೋಡ್ಬೇಡ. 3 ಹೊತ್ತು ಕುಂತ್ರು ನಿಂತ್ರು ಎದ್ರೂ ಕೋಳಿ 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 ತಿನ್ ಸಾಯಿ ಕೋಳಿನ. ಇಲ್ಲಿ ಜೀವನ ಕಿತ್ಕೊಂಡು ಹೋಯ್ತಾ ಇರ್ತದೆ. ತಿರುಗೇನಾರ ಮಗಳು ಅಲ್ಲಿ ಗಂಡು ಬಿಟ್ಬಿಟ್ಟು ಮನೆಗೆ ಬಂದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ. ಅದು ಬಿಟ್ಬಿಟ್ಟು ಕೋಳಿನಂತೆ ಕೋಳಿ. ಈ ದರಿದ್ರದೊಳ ಫೋನ್ ಬೇರೆ ಎತ್ತಾ ಇಲ್ಲ. ಅದು ಎಲ್ಲಿ ಬಿಸಾಕವಳ ಫೋನ್ ನಾ ಕಾಣೆ. ಅಯ್ಯನಿ, ಇವಾಗ ಏನಾಯ್ತೆ? ನಾನೇನು ಹೇಳ್ಬಾರದು ಹೇಳುದ್ನೆ. ಈಗ ಏನು ಸಮಸ್ಯೆ ಆಯ್ತದೆ? ಸಾವುಕಾರನ ಮನೆ ಸೊಸೆ ನನ್ನ ಮಗಳು ಇವಾಗ ಸಾವುಕಾತಿ. ಹೊಳಿ ಅಂದ್ರೂ ಬುದ್ಧಿವಂತರು ಫ್ಯಾಕ್ಟ್ರಿ ಬೇರೆ ಕೊಡ್ತೀನಿ ಅಂತ ಓಡಾಡ್ತಾವ್ರೆ. ಅಷ್ಟೆಲ್ಲ ಮಾಡಬೇಕಾದ್ರೆ ನೀನು ಯಾಕೆ ಟೆನ್ಷನ್ ತಗತ್ತೀಯಾ? ಬಿಡು, ಇನ್ನೇನು ನನ್ನ ಮಗಳು ಜೀವನ ಸೆಟ್ಲ್ ಆಯ್ತಲ್ಲ. ಅಯ್ಯೋ, ನಿನ್ನ ಮಗಳು ಹುಟ್ಟಿದಾಗಿಂದ ಇಲ್ಲಿ ಗಂಟ ನನಗಂತೂ ಯಾವ ನೆಮ್ಮದಿನೂ ಕೊಡ್ತಾ ಇಲ್ಲ. ಏನೋ ಹೊಸಿ ತಿನ್ನಕ್ಕೆ ಒಂದ್ಸಿ ಏನಾರ ಮಾಡ್ಗಿಡ ಹಾಕಿ ಅಂತ ಹೇಳಿದ್ರೆ ಅದಕ್ಕೂ ಇಲ್ದಿರ ಆಟಗಳೆಲ್ಲ ಆಡ್ತಿದ್ಯಲ್ಲ ನೀನು. ಕೋಳಿ ಸಾರು ತಿನ್ನೋದ್ರೆ ಚೆಪ್ಪೇನೈತೆ? ಮುಚ್ಕೊಂಡು ಕುಂತ್ಕೊಳ್ಳಯ್ಯ ನೀನು. ಬರೀ ನಾಕದ್ ನೋಡು. ಅಲ್ಲಿ ನೋಡು, ಅಲ್ಲಿ ಚಿಕ್ಕ ಸಾವುಕಾರಂಗೆ ಕೊಟ್ಬಿಟ್ಟು ಉಷನ್ ಮದುವೆ ಮಾಡ್ತಾವ್ರಂತೆ. ನಾನು ಇನ್ನೊಬ್ಬ ಮಗಳನ್ನ. ಅವಳೇನಾರ ಮನೆಗೆ ಹೆಜ್ಜೆ ಕೂದ್ಲು ಅಂದ್ರೆ ಉಳ್ಬಾಳ್ತದಲ್ಲ ನಮ್ಮ ಆಶಾ. ಉಳ್ಬಾಳಿಸ್ತಾಳೆ. ಮೊದಲೇ ನಮ್ಮ ಆಶಂಗೆ ಬುದ್ಧಿ ಇಲ್ಲ. ನೆಟ್ಗೆ ಹೆಂಗೆ ಆಡ್ತಾಳೆ. ಇನ್ನು ಅವಳು ಬಂದ್ಲು ಅಂದ್ರೆ ಇಷ್ಟಿಷ್ಟು ಕಂಡಿಡ್ಬಿಟ್ಟು ನನ್ನ ಮಗಳನ್ನ ಬೀರಿಗೆ ತರಲ್ಲ ಅಂತ ಹೇಳ್ಬಿಟ್ಟು ಏನು ಗ್ಯಾರಂಟಿ? ನಾಳೆ ತಿರುಗಿ ಬತ್ತು ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ನೀನು ನೋಡ್ಕತ್ಯಾ? ಅದ್ರ ಬಗ್ಗೆ ಯೋಚನೆ ಮಾಡು. ಮದುವೆಗಿದ್ರೆ ಆಗದಿರಂಗೆ ಹೆಂಗೆ ನಿಲ್ಲಿಸ್ಬೇಕಪ್ಪ ಅಂತ ಹೇಳ್ಬಿಟ್ಟು. ಏನೋ ನಾನೇನು ಅನ್ಕೊಂಡಿದ್ದೆ, ಚಿಕ್ಕ ಸಾವುಕಾರಂಗೆ ಮದುವೆನೇ ಮಾಡೋದು ಬೇಡ, ನನ್ನ ಮಗ ಹಂಗೆ ಕುಡಿದ್ಬಿಟ್ಟು ಸಾಯ್ಲಿ, ಎಲ್ಲ ಆಸ್ತಿನೂ ನನ್ನ ಮಗಳಿಗೆ ಬರ್ತದೆ ಅಂತ ಅನ್ಕೊಂಡ್ರೆ ಇದೇನ್ರಿ ಇದು? ಮದುವೆ ಬೇರೆ ಫಿಕ್ಸ್ ಮಾಡ್ಕೊಂಡು ಕುಂತವ್ರಂತಲ್ಲ. ಅಯ್ಯನಿ, ಹೌದೇ? ಅಲ್ಲ, ಅವಳು ನನ್ನ ಮಗಳಿಗೆ ಏನು ಬಂದೈತೆ? ಉಷುಂಗೆ ಆ ಬುಡೈತದನ್ನ ಮದುವೆ ಮಾಡ್ಕೊಳಕ್ಕೆ. ಕುಡಿತಾನೆ, ಹುಡುಗಿಯರ್ ಸಮಸ್ಯೆ ಎಲ್ಲ ಮಾಡ್ತಾನೆ ಅಂತ ಗೊತ್ತಿದ್ರು. ಅದು ಹೆಂಗೆ ಮದುವೆ ಮಾಡ್ಕೊತಾಳು ಅವಳು? ಹೋಗತ್ತಾಗೆ. ಯಾರೋ ಸುಮ್ಮನೆ ಸುಳ್ಳು ಸುದ್ದಿ ಒಪ್ಸೋರೆ ಅಂತ ಅನಿಸ್ತದೆ. ಸುಮ್ಕಿರು, ಇದೆಲ್ಲ ನಿಜ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸುಳ್ಳು ಸುದ್ದಿನೇನಿಯಾ? ಅಂತ ಸುಳ್ಳು ಸುದ್ದಿನೂ ಇಲ್ಲ. ಸುಮ್ಕಿರ್ತೀಯ ನೀನು. ಸುಳ್ಳು ಸುದ್ದಿ ನನ್ನ ಸುಳ್ಳು ಸುದ್ದಿ. ಎಲ್ಲ ಊರೂರೇ ಕೂಗ್ತೈತೆ ಅನ್ನಿಸ್ತದೆ. ಈ ಫೋನ್ ಮಾಡಿದ್ರೆ ಇವ್ಳು ಮನೆಯಾಳಿಗೆ ಆಶಿಗೆ ಫೋನ್ ಎದುತ್ತಿಲ್ಲ. ಏನು ಮಾಡಲಿ? ಈಗ ನೋಡಿ, ಒಸಿ ಹೋಗ್ಬಿಟ್ಟು ಒಂದು ಹೆಜ್ಜೆ ಮಂತಕನ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ವಿಷಯ ಎಲ್ಲ ಹೇಳ್ಬಿಟ್ಟು ಬಾ ಹೋಗಿ ಸುಮ್ಕೇನೆ. ನಾನೋದ್ರೆ ಯಾವಾಗೂ ಬೊತ್ತಾಳು ಇವ್ರಮ್ಮ ಕಿವಿ ಹಿಂಡಾಕಿ ಅಂತ ಅನ್ಕೋತಾರೆ. ಯಾಕೆ ಬೇಕು? ಒಂದು ಹೆಜ್ಜೆ ಹೋಗ್ಬಿಟ್ಟು ಬನ್ನಿ. ಹೋಗ್ಬಿಟ್ಟು ಬರ್ತೀನಿ. ಬರ್ಬೇಕಾರೆ ಕೋಳಿ ತಕೊಬಿಟ್ಟು ಬರ್ತೀನಿ. ಹಂಗೇನಿಯ ಮಸಾಲೆ ಹರ್ಕತ್ಯಾ? ಸರಿ ಬಿಡು, ಆಯ್ತು, ಅರ್ಥ ಆಯ್ತು ಹೋಯ್ತೀನಿ ಬಿಡು. ಇವ್ರನ್ನ ಕಟ್ಕೊಂಡು ಯಾವತ್ತೂ ನಾನು ನೆಮ್ಮದಿ ಇಲ್ಲ ಬಿಡು. ನೆಮ್ಮದಿ ಇಲ್ದಿರ ಜೀವನ ನಂದು.